ನಮ್ಗೆ ಗೊತ್ತಿಲ್ಲ, ಅದಕ್ಕೇ SIR ಪ್ರಕ್ರಿಯೆ ನಡಿಬೇಕಾಗಿದೆ. ಎಲ್ಲಿಂದ ಬಂದಿದ್ದಾರೆ 1 ಲಕ್ಷ ಮತದಾರರು? ಬೇರೆ ಕ್ಷೇತ್ರಕ್ಕೆ ನಾವು ಹೋಲಿಕೆ ಮಾಡುವಾಗ ಇಷ್ಟೊಂದು ಹೆಚ್ಚಾಗಿಲ್ಲ ಎಲ್ಲೂ ಕೂಡ. ಬರೀ ಈ ಒಂದು ಕ್ಷೇತ್ರ, ಈ ಕ್ಷೇತ್ರದ ಇತಿಹಾಸ ಮತ್ತು ಅದರ ವೋಟಿಂಗ್ ಪ್ಯಾಟರ್ನ್ ನೋಡಿ, ಮತ್ತು ಏನು ಇಡೀ ಭಾರತದಲ್ಲಿ ನೋಡ್ತಾ ಇರುವಂಥದ್ದು ನಾವು ಏನು ಪ್ಯಾಟರ್ನ್ ಇದೆ ಅದರಂತ ನೋಡಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಬೇಕಾಗಿದೆ. SIR ಇದಕ್ಕೆ ಒಂದು ಒಳ್ಳೆಯ ಅವಕಾಶ. ಅದನ್ನೇ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ ಇವರು ಅಕ್ರಮನೋ ಇವರು ಅರ್ಹ ಮತದಾರರು? ಗೊತ್ತಿಲ್ಲ, ನಾವು ಅದಕ್ಕೆ ಹೇಳ್ತಾ ಇರೋದು SIR ನಡಿಬೇಕಾಗಿದೆ. 1 ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ ನರಸಿಂಹರಾಜ. ಟೋಟಲ್ ಬರೀ ನರಸಿಂಹರಾಜ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಆಗಿದೆ. ನಿಮ್ಮ ವಿಡಿಯೋ ಮೂಲಕನೇ ನಾವು ನೋಡಿರೋದು ಅದನ್ನ. ನಿಮ್ಮ ವಿಡಿಯೋಗಳೇ ಏನು ಹರಡ್ತಾ ಇದೆ ನಿಮ್ಮ ನ್ಯೂಸ್ ಚಾನಲಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಹರಡ್ತಾ ಇರೋವಂಥದ್ದು ವಿಡಿಯೋದಲ್ಲೇ ಅಲ್ಲಿ BLOನೋ ಯಾರು ಅಂತ ಅವರು ಗುರುತಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಯಾಕಂದರೆ ಪ್ರಕ್ರಿಯೆ ಮಾನದಂಡ ಭಾಳ ಸ್ಪಷ್ಟವಾಗಿದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಫಿಸಿಕಲ್ ವೆರಿಫಿಕೇಷನ್ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಮಾನದಂಡ ಇದೆ. ಅದು ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ಮ ಬೂತ್ ಲೆವೆಲ್ ಏಜೆಂಟ್ಗೆ ಅವಕಾಶನೇ ಇಲ್ಲ ಹೋಗೋಕ್ಕೆ. ಕೆಲವು ಬೂತ್ಗಳಲ್ಲಿ ನಾವು ಅವ್ರನ್ನ ನೇಮಕ ಮಾಡಿದ್ರೇ ಅವ್ರ ಮೇಲೆ ಥ್ರೆಟ್ಗಳು ಬರುತ್ತೆ. ಕೆಲವು ಕಡೆ ನಮ್ಮ ಡೆತ್ ಥ್ರೆಟ್ ಬಂದಿದೆ, ಹೋಗೋಕ್ಕೆ ಆಗಲ್ಲ ಕೆಲವು ಬೂತ್ಗಳಿಗೆ. ಇಂಥ ಒಂದು ಸಮಸ್ಯೆ ಇರುವಾಗ ಅವರು ಆಫೀಸರ್ಗಳ ಪಾತ್ರ ಭಾಳ ಮುಖ್ಯವಾದದ್ದು, ಆಡಳಿತದ ಒಂದು ಪಾತ್ರ ಭಾಳ ಮುಖ್ಯವಾದದ್ದು. ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಮ್ಗೇನು ಪ್ರಶ್ನೆ ಮಾಡೋದ, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಮ್ಗೆ ಗೊತ್ತಿಲ್ಲ, ಅದಕ್ಕೇ SIR ಪ್ರಕ್ರಿಯೆ ನಡಿಬೇಕಾಗಿದೆ. ಎಲ್ಲಿಂದ ಬಂದಿದ್ದಾರೆ 1 ಲಕ್ಷ ಮತದಾರರು? ಬೇರೆ ಕ್ಷೇತ್ರಕ್ಕೆ ನಾವು ಹೋಲಿಕೆ ಮಾಡುವಾಗ ಇಷ್ಟೊಂದು ಹೆಚ್ಚಾಗಿಲ್ಲ ಎಲ್ಲೂ ಕೂಡ. ಬರೀ ಈ ಒಂದು ಕ್ಷೇತ್ರ, ಈ ಕ್ಷೇತ್ರದ ಇತಿಹಾಸ ಮತ್ತು ಅದರ ವೋಟಿಂಗ್ ಪ್ಯಾಟರ್ನ್ ನೋಡಿ, ಮತ್ತು ಏನು ಇಡೀ ಭಾರತದಲ್ಲಿ ನೋಡ್ತಾ ಇರುವಂಥದ್ದು ನಾವು ಏನು ಪ್ಯಾಟರ್ನ್ ಇದೆ ಅದರಂತ ನೋಡಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಬೇಕಾಗಿದೆ. SIR ಇದಕ್ಕೆ ಒಂದು ಒಳ್ಳೆಯ ಅವಕಾಶ. ಅದನ್ನೇ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ ಇವರು ಅಕ್ರಮನೋ ಇವರು ಅರ್ಹ ಮತದಾರರು? ಗೊತ್ತಿಲ್ಲ, ನಾವು ಅದಕ್ಕೆ ಹೇಳ್ತಾ ಇರೋದು SIR ನಡಿಬೇಕಾಗಿದೆ. 1 ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ ನರಸಿಂಹರಾಜ. ಟೋಟಲ್ ಬರೀ ನರಸಿಂಹರಾಜ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಆಗಿದೆ. ನಿಮ್ಮ ವಿಡಿಯೋ ಮೂಲಕನೇ ನಾವು ನೋಡಿರೋದು ಅದನ್ನ. ನಿಮ್ಮ ವಿಡಿಯೋಗಳೇ ಏನು ಹರಡ್ತಾ ಇದೆ ನಿಮ್ಮ ನ್ಯೂಸ್ ಚಾನಲಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಹರಡ್ತಾ ಇರೋವಂಥದ್ದು ವಿಡಿಯೋದಲ್ಲೇ ಅಲ್ಲಿ BLOನೋ ಯಾರು ಅಂತ ಅವರು ಗುರುತಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಯಾಕಂದರೆ ಪ್ರಕ್ರಿಯೆ ಮಾನದಂಡ ಭಾಳ ಸ್ಪಷ್ಟವಾಗಿದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಫಿಸಿಕಲ್ ವೆರಿಫಿಕೇಷನ್ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಮಾನದಂಡ ಇದೆ. ಅದು ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ಮ ಬೂತ್ ಲೆವೆಲ್ ಏಜೆಂಟ್ಗೆ ಅವಕಾಶನೇ ಇಲ್ಲ ಹೋಗೋಕ್ಕೆ. ಕೆಲವು ಬೂತ್ಗಳಲ್ಲಿ ನಾವು ಅವ್ರನ್ನ ನೇಮಕ ಮಾಡಿದ್ರೇ ಅವ್ರ ಮೇಲೆ ಥ್ರೆಟ್ಗಳು ಬರುತ್ತೆ. ಕೆಲವು ಕಡೆ ನಮ್ಮ ಡೆತ್ ಥ್ರೆಟ್ ಬಂದಿದೆ, ಹೋಗೋಕ್ಕೆ ಆಗಲ್ಲ ಕೆಲವು ಬೂತ್ಗಳಿಗೆ. ಇಂಥ ಒಂದು ಸಮಸ್ಯೆ ಇರುವಾಗ ಅವರು ಆಫೀಸರ್ಗಳ ಪಾತ್ರ ಭಾಳ ಮುಖ್ಯವಾದದ್ದು, ಆಡಳಿತದ ಒಂದು ಪಾತ್ರ ಭಾಳ ಮುಖ್ಯವಾದದ್ದು. ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಮ್ಗೇನು ಪ್ರಶ್ನೆ ಮಾಡೋದ, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ.